ಸಾಧುಗಳು, ಸಂತರು, ಹಾಗೆ ಪುಣ್ಯ ಪುರುಷರು ಅವರೆಲ್ಲರ ಸಮಾಗಮ ಈ ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ನಿಗೂಢ ಬದುಕನ್ನ ಸಾಗಿಸುವಂತ ಸಾಧುಗಳು ಮಹಾ ಕುಂಭಮೇಳದ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗೂಡ್ತಾರೆ. ನಮ್ಮ ಸನಾತನ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಸಮಯ. ನೋಡಿ, ಕನ್ನಡದ ಕೃಷ್ಣಗಿರಿ ಬಾಬಾ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಿರುವಂತ ಬಾಬಾ. ಒಳ್ಳೆ ಸಂಬಳ ತಗೊಳ್ತಿದ್ದ ಬಾಬಾ, ಟೆಕ್ ಮಾಡಿದಂಥ ಬಾಬಾ ಇವತ್ತು ಸಾಧುವಾಗಿ ಬದಲಾಗಿದ್ದ ಎಲ್ಲ ಇತಿಹಾಸವನ್ನ, ಹಿಸ್ಟ್ರಿಯನ್ನು ನಾವು ಹೇಳಾಗಿದೆ. ಈಗ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕೃಷ್ಣಗಿರಿ ಬಾಬಾ ಅವ್ರ ಜೊತೆಲಿ ಮಾತಾಡೋಣ. ಬಾಬಾ ನಮಸ್ಕಾರ. ಬಾಬಾ ನಮೋ ನಾರಾಯಣ. ನಮೋ ನಾರಾಯಣ. ಯಾರೇ ಕರ್ನಾಟಕದಿಂದ ಬರೋರಿದ್ರು ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದ ಆ ಒಂದು ಇಂಟರ್ವ್ಯೂ ನೋಡಿ ನಮ್ಮ ಕೃಷ್ಣಗಿರಿ ಬಾಬಾ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಎಲ್ಲ ಹೇಳ್ತಾ ಇದ್ದಾರೆ. ತಾವು ಕರ್ನಾಟಕ ಆ ಭಾಗದಲ್ಲೆಲ್ಲ ತಮಗೆ ಬರುವವ್ರ ಸಂಖ್ಯೆ, ಇಲ್ಲಿಗೆ ಬಂದು ಹೋಗೋರು ರೆಸ್ಪಾನ್ಸ್ ಎಲ್ಲ ಹೇಗಿದೆ ಬಾಬಾ? ತುಂಬ ಚೆನ್ನಾಗಿದೆ. ನಾನು ನಿಜವಾಗಲೂ ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಹೆಲ್ಪ್ ಆಗುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ನಾನು 4 ತಿಂಗಳಿಂದ ಮಾಡಿದ ಕೆಲಸನ ಯಾವುದು ವ್ಯರ್ಥವಾಗಿತ್ತು. ಸುಮಾರು ನನ್ನ ಪರ್ಸ್ನಲ್ ಸರ್ಕಲಲ್ಲಿ ದೊಡ್ಡವರು ಏನಪ್ಪ ಬರ್ತೀನಪ್ಪ ಅಂತಂದರೆ ಇಲ್ಲಮ್ಮ ನನ್ನ ಸಿಂಗ್ಯುಲರಾಗಿ ಮಾತಾಡ್ತಾರೆ. ಇಲ್ಲಮ್ಮ ನನ್ನ ಮಗಳ ಮನೆಗೆ ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ ಅಂತಂದವರು ಈಗ ನಿನ್ನ ವಿಡಿಯೋ ನೋಡ್ಬಿಟ್ಟು ಬರ್ತಾ ಇದ್ದೀನಪ್ಪ, ನಿನ್ನೆ ಎಲ್ಲ ಫೋನ್ ಮಾಡಿದರು. ಅದು ನಿಮ್ಮ ರಿಪಬ್ಲಿಕ್ ಕನ್ನಡ ವಿಡಿಯೋ ನೋಡಿಬಿಟ್ಟು ನಾನು ಬರಲೇಬೇಕಪ್ಪ, ನನ್ನ ಹೆಂಡತಿ ಬಿಡ್ತಾ ಇಲ್ಲ ನಿನ್ನ ವಿಡಿಯೋ ನೋಡಿದ ಮೇಲೆ ಅಂತ ಹೇಳ್ಬಿಟ್ಟು 29 ಸ್ಥಾನಕ್ಕೆ ಬರ್ತಾ ಇದ್ದಾರೆ. ತುಂಬ ಧನ್ಯವಾಗಲಿ ಇದಕ್ಕಾಗಿ. ನಾನು ನಿಮ್ಮ ಎಲ್ಲ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಲ್ಲ ಪ್ರಿಂಟ್ ಮೀಡಿಯಾಗಳಿಗೂ, ಎಲ್ಲ ಲ್ಯಾಂಗ್ವೇಜ್ ಪ್ರಿಂಟ್ ಮೀಡಿಯಾಗಳಿಗೂ, ಎಸ್ಪೆಷಲಿ ರಿಪಬ್ಲಿಕ್ ಕನ್ನಡಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಬಾ, ನನಗೊಂದಿಷ್ಟು ಕೆಲವು ಕುತೂಹಲದ ಪ್ರಶ್ನೆಗಳಿದ್ದಾವೆ ಬಾಬಾ. ನಿಮ್ಮ ಹತ್ರ ಅದಕ್ಕೆ ಉತ್ತರ ಸಿಗುತ್ತೆ ಅಂತ ನಾನು ಬಂದಿದ್ದೀನಿ. ಮತ್ತೆ ಬಾಬಾ, ಈಗ ನಾವು ಎಲ್ಲ ಸಾಧು ಸಂತರ ಜೊತೆಗೆ ಹೋದ್ವಿ, ಅವ್ರನ್ನ ಮಾತಾಡಿದ್ವಿ, ಅವ್ರ ಅಖಾಡೆಗಳಿಗೆಲ್ಲ ಹೋದ್ವಿ. ಬಾಬಾ, ಯಾಕೆ ಕೈಯಲ್ಲೊಂದು ಬಂಗಿ ಹಿಡ್ಕೊಂಡು ಅವ್ರು ಯಾವಾಗಲೂ ಕೂಡ ನಶೆಯಲ್ಲಿರ್ತಾರೆ? ಅದ್ರ ಉದ್ದೇಶ ಏನು ಬಾಬಾ? ಅಲ್ಲ, ನೀವು ನೋಡಿದ್ದು ನಿಮ್ಮ ಇದರ ಸೆಂಟೆನ್ಸಲ್ಲಿ ಅರ್ಧ ಸತ್ಯ ಅರ್ಧ ಸರಿ ಇಲ್ಲ. ಕೈಯಲ್ಲಿ ಬಂಗಿ ಇರುತ್ತೆ, ನಶೆಯಲ್ಲಿ ಇರಲ್ಲ. ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಕೈಯಲ್ಲಿ ಆ ಬಂಗಿ ಇದ್ದೇ ಇರುತ್ತೆ. ಆದರೆ ಅದು ನಮ್ಗೆ ನಶೆನೇ ಆಗಲ್ಲ. ನಶೆ ಆದ ಅಂತಂದರೆ ಇನ್ನು ಮತ್ತೆ ಎಲ್ಲೂ ಎದ್ದೇಳೋಕ್ಕೂ ಆಗಲ್ಲ. ಅದಕ್ಕೆ ತಕ್ಕಂಗೆ ನಾವು ಫುಡ್ಡು, ಆಮೇಲೆ ಸಾಧನೆ ಇರುತ್ತೆ. ಅದು ನಶೆ ಆಗ್ತೀರಾ ಯಾವ ರೀತಿಯಾಗಿ ತಗೋಬೇಕು. ಈಗ ಆ ರೀತಿ ವ್ಯಸನ ಅದು ಕಾನೂನು ಬಾಹಿರ ಅನ್ನೋ ರೀತಿಯಲ್ಲೆಲ್ಲ ನಮ್ಮ ರಾಜ್ಯದಲ್ಲಿ ಚರ್ಚೆ ಇದೆ, ಅಥವಾ ನಮ್ಮ ರಾಜ್ಯದಲ್ಲಿ ಕಾನೂನಿದೆ. ಆ ರೀತಿ ಏನಾದರೂ ಮಾಡಿದ್ದೆ ಆದರೆ ಪನಿಷೇಬಲ್ ಅಫೆನ್ಸ್ ಆಗುತ್ತೆ ಬಾಬಾ. ಆದರೆ ಸಾಧುಗಳು ಅಂತ ಹೇಳಿ ಬಂದಾಗ ಯಾಕೆ ಅವರು ಅದನ್ನು ಸೇರ್ತಾರೆ ಅನ್ನೋದು ಬಾಬಾ? ಇದು ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅದು ಏನು ಕಾನೂನು ಬಾಹಿರ ಇರ್ಬೋದು. ಬರೀ ನಮ್ಮ ರಾಜ್ಯದಲ್ಲೇ ಅಲ್ಲ, ಇಡೀ ಭಾರತದಲ್ಲೆಲ್ಲ ಕಾನೂನು ಬಾಹಿರನೇ ಇದು. ನಾರ್ಕೋಟಿಕ್ಸ್ ಆ್ಯಕ್ಟ್ ಇದರಲ್ಲಿ ಬರುತ್ತಿದ್ದು. ಆದ್ರೂ ನಾವು ಎಲ್ಲೇ ಆಗಲಿ, ಈವನ್ ನಾನು ಬೆಂಗಳೂರಲ್ಲೂ ಬಂದು ಸೇದಿದ್ದೀನಿ. ಆ ಥರ ಏನಿಲ್ಲ. ಪಬ್ಲಿಕ್ಕಾಗೇ ನಿಂತ್ಕೊಂಡು ನಾನು ಇಲ್ಲಿ ರಂಗರಾವ್ ರೋಡಲ್ಲಿ ಕೂತ್ಕೊಂಡು ಆರಾಮಾಗಿ ನಮ್ಮ ಚಾಮರಾಜಪೇಟೆ ಇಡ್ಲಿ ಹೋಟ್ಲ್ ಹತ್ರ ಕೂತ್ಕೊಂಡು ಎದುರುಗಡೆ ಕೂತ್ಕೊಂಡು ನಾನು ಆರಾಮಾಗಿ ದಮ್ ಹೊಡಿತಾ ಇರ್ತೀವಿ. ಆದರೂ ಸಾಧುಗಳಿಗೆ ಎಲ್ಲೂ ಮಾತಾಡಿಸೋದಿಲ್ಲ. ಇದು ನಶೆಗೋಸ್ಕರ ನಾವು ಸೇದೋದಲ್ಲ. ಇದರ ಹಿಂಭಾಗದಲ್ಲಿ ಸುಮಾರು ಕಾರಣಗಳಿರುತ್ತೆ. ನಮ್ಮ ಒಂದು ಸಾಧನೆಯ ಒಂದು ಭಾಗವಾಗಿರುತ್ತೆ. ಇದರಿಂದ ನಮಗೆ ಮೇಯ್ನ್ ಏನಪ್ಪ ಅಂತಂದರೆ ವಿ ವಿಲ್ ಗೆಟ್ ಕಾನ್ಸಂಟ್ರೇಷನ್, ಏಕಾಗ್ರತೆ. ನಾವು ಏನೋ ಕೂತ್ಕೊಂಡ್ವಿ ಅಂತಂದರೆ ಜಪಕ್ಕೋ ನಾವು ಇಲ್ಲ ಏನೋ ಒಂದು ಪ್ರತಿಯೊಂದು ಯಾವುದೇ ಕೆಲಸ ಮಾಡಿದ್ರು ನಾವು ಆ ಕೆಲಸ ಬಿಟ್ಟು ಆ ಕಡೆ ಈ ಕಡೆ ಬಂದು ಬಾಂಬ್ ಹಾಕಿದ್ರೂ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎದೊಳೋದು ಇಲ್ಲ. ಆಮೇಲೆ ಇನ್ನೇನಾಗುತ್ತೆ ಅಂದರೆ ಇದರಿಂದ ಯಾವ ಥರ ಆಗುತ್ತೆ ಅಂತಂದರೆ, ನೀವು ಹೇಳ್ದಂಗೆ ಇದು ನಶೆಯಲ್ಲಿ ಇರ್ತಾರೆ ಅಂತ. ಯಾವ ಸಾಧುನು ನಶೆಯಲ್ಲಿ ಇದ್ದು ಬಿದ್ದೋಗಂಥವ್ರು ಇರ್ಬೋದು. ಯಾರೋ ನೀವು ನೋಡಿರೋ ಒಬ್ಬರು ಆ ಥರ ಆಗಿರ್ಬೋದು. 90% ನಾಗಾ ಸಾಧುಗಳಿಗೆ ಅವ್ರು ತಗೊಳ್ಳೋ ಯಾವುದಿಂದನೂ ಅವ್ರಿಗೆ ನಶೆ ಆಗಲ್ಲ. ಅಂದರೆ ಆ ರೀತಿಯಾಗಿ ಎಷ್ಟೆಷ್ಟು ತಗೋಬೇಕು, ಯಾವ ರೀತಿ ಇದಿಲ್ಲ, ಅದಕ್ಕೆ ಕಂಟ್ರೋಲ್ ಆಗೋವಂಥ ಡಿಟಾಕ್ಸಿಫೈಯರ್ಸ್ ಏನು ಯೂಸ್ ಮಾಡಬೇಕು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ನಾವು ಇದನ್ನು ತಗೊಂಡಾಗ ಗೋಮೂತ್ರ ಕಂಪಲ್ಸರಿ ಕುಡಿಬೇಕು. ಆಮೇಲೆ ಹಾಲು, ಬೆಣ್ಣೆ, ತುಪ್ಪ, ಬಾದಾಮು ಡೈಲಿ 6 ಬಾದಾಮಿಂತ ಮೇಲೆ ಜಾಸ್ತಿ ತಿನ್ನಬಾರ್ದು, ಕಡಿಮೆ ತಿನ್ನಬಾರ್ದು. ಜಾಸ್ತಿ ತಿಂದರೆ ಬಾದಾಮಿ ಹೆವಿ ಹೀಟ್ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ. ಆಮೇಲೆ ಗೋಮೂತ್ರನೂ ಅಷ್ಟೇ, ಅದಕ್ಕೆ ಲಿಮಿಟಾಗಿ
ಒಂದು 50ರಿಂದ 100 ml ಒಳಗಡೆ ಅವ್ರು ಪ್ರಾಕ್ಟೀಸ್ ಮಾಡಿಕೊಂಡ ಪ್ರಕಾರ ಇರುತ್ತೆ, ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಯಾಕೆಂದರೆ ಗೋಮೂತ್ರ ತಿಂದ ಕುಡಿದ ಮೇಲೆ ಅದು ಫುಲ್ ಡೇ ನಮಗೆ ಇದು ಬರುತ್ತೆ, ಏನು ವಾಕರಿಕೆ ಬರ್ತಾ ಇರುತ್ತೆ, ತೇಗು ಅಂತ ಹೇಳ್ತೀವಲ್ಲ, ಆ ತೇಗು ಇದು ಮಾಡುತ್ತೆ. ಇದರ ಮೇಯ್ನ್ ಉದ್ದೇಶ ನಾವು ನಶೆಯಲ್ಲಿರಬೇಕು ಅಂತಲ್ಲ, ಇಲ್ಲ ಚಳಿ ತಳಿಬೇಕು ಅಂತಲೂ ಅಲ್ಲ, ಏಕಾಗ್ರತೆಗೋಸ್ಕರ ಒಂದಾದರೆ. ಎರಡನೇದು, ಇದರಿಂದ ನಾವು ನಮ್ಮ ಕೆಲವು ಅತೀಂದ್ರಿಯ ಶಕ್ತಿಗಳನ್ನು ಪಡಿತೀವಿ. ಆಮೇಲೆ ಮೂರನೇದೇನಪ್ಪ ಅಂತಂದರೆ, ಇದು ಸೇದಿದ್ರೆ, ಅದೇ ನೀವು ಡ್ರಿಂಕ್ ಆಲ್ಕೋಹಾಲ್ ತಗೊಂಡವ್ರಿಗೆ ಹೆಂಗೆ ಅನಿಸುತ್ತೆ ಅಂದರೆ, ಎದುರುಗಡೆ ಬಂದ ಇದು ಆ ಲೆವೆಲಲ್ಲಿ ಆ ಭಾಷೆ ಇರುತ್ತೆ, ಎದುರುಗಡೆಯಿಂದ ಏನೋ ಅವನೇ ದೊಡ್ಡವನು ಅಂತ ತಿಳ್ಕೊಂಡಿರ್ತಾನೆ. ಆದರೆ ಈ ಭಂಗಿ ಸೇದವ್ರಿಗೆ ಹೆಂಗಿರುತ್ತೆ ಅಂತಂದರೆ, ಸಾಧುಗಳಿಗೆ ನಾನು ಏನು, ಹೂ ಐ ಆಮ್, ನಾನೆಲ್ಲಿ ಕೂತ್ಕೋಬೇಕು, ನನ್ನ ಸ್ಥಾನ ಏನು ಅನ್ನೋದು ಪಕ್ಕಾ ಗೊತ್ತಿರುತ್ತೆ. ಆಮೇಲೆ ನಾವು ಹೋಗೋವಾಗ್ಲೂ ಇನ್ನೂ ಒಂದು ಮುಂಜಾಗರೂಕವಾಗಿ ಜಾಗರೂಕತೆ ತಗೊಂಡು ಒಂದೊಂದು ಹೆಜ್ಜೆನೂ ಕರೆಕ್ಟಾಗಿ ನೋಡ್ಕೊಂಡು ಎಲ್ಲಿ ಬೀಳ್ತೀನೋ ಅನ್ನೋದನ್ನ ಮುಂಚೆ ತಗೊಂಡು ಹೋಗ್ತೀವಿ. ಇದರಿಂದ ನಶೆ ಆಗೋದಿಲ್ಲ. ಬಟ್ ನಾನು ಕನ್ನಡ ಟಿ ವಿಗಳಲ್ಲಿ ನೋಡಿದ ಮಟ್ಟಿಗೆ, ಟಿ ವಿ ಮೀಡಿಯಾದಲ್ಲಿ ನೋಡಿದ ಮಟ್ಟಿಗೆ ಸುಮಾರು ಕ್ರೈಮ್ಗಳೆಲ್ಲ ಮಾಡೋವಂಥವ್ರು ಯೂಸ್ ಮಾಡ್ತಾರೆ ಅಂತ ನಾನು ಕನ್ನಡ ಪೊಲೀಸ್ನವರಿಂದ, ಕರ್ನಾಟಕ ಪೊಲೀಸ್ನ ನಾನು ನೋಡ್ತಾ ಇರ್ತೀನಿ. ಅವಾಗ ಕ್ರೈಮ್ ಸ್ಟೋರೀಸ್ ನೋಡಿದಾಗ ಇವ್ರು ನಶೆ ಮಾಡ್ತಾರೆ, ಈ ಭಂಗಿ ನಶೆ ಮಾಡೋರು ಕ್ರೈಮ್ ಮಾಡ್ತಾರೆ. ಬಟ್ ಸೈಕಾಲಜಿ ವೈಸ್ ಬಾಂಗ್ ಇಸ್ ಎ ಮೆಡಿಸನ್. ನಾನು ಇದನ್ನು ಔಷಧಿ ಕೊಡೋದ್ರಿಂದ, ನಾನು ಇದನ್ನು ನಮ್ಮ ಮೂರ್ಛೆ ರೋಗ ಅಂತ ಹೇಳ್ತೀವಿ, ಫಿಟ್ಸ್, ಆ ಫಿಟ್ಸ್ದಕ್ಕೆ ನಾನೇ ಇದನ್ನು ಔಷಧಿ ಮಾಡಿಕೊಡ್ತೀನಿ. ಕಂಟಿನ್ಯೂಸ್ 3 years ರೆಗ್ಯುಲರ್ ತಗೋಬೇಕು. ಒಂದು ದಿವಸ ಬಿಟ್ಟರು ಅಗೈನ್ ಇಟ್ ಸ್ಟಾರ್ಟ್ಸ್ ಅಗೈನ್ 3 years. ಇದು ನೀವು ಯಾವುದೇ ಆಯುರ್ವೇದಿಕ್ ಇದ್ರಲ್ಲಿ ನೋಡಿದಾಗ ಸ್ವಲ್ಪ ಅಂಶ ಬಾಂಗ್ ಇದ್ದೇ ಇರುತ್ತೆ. ಈ ಭಂಗಿ ಸೊಪ್ಪಿನ ಅಂಶಗಳು ಎಲ್ಲ ಮೆಡಿಸಿನ್ಗಳಲ್ಲೂ ಇದು ಹಾಕ್ತಾರೆ. ಯಾಕೆ ಅಂತಂದರೆ, ಇದು ಮನುಷ್ಯನ ಮೈಂಡನ್ನು ನಿಯಮಿತವಾಗಿ ತಗೊಂಡ್ರೆ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಇದರಿಂದ ಆಗೋ ಎಫೆಕ್ಟ್ಸು ಹೇಳ್ತೀನಿ. ಕಾನೂನು ಬಾಹಿರ ಆಗಿರೋದ್ರಿಂದ ಇದು ಒಬ್ಬೊಬ್ಬರಿಗೊಂದು ರೀತಿಯಾಗಿ ಪರಿಣಾಮ ಬೀಳುತ್ತೆ. ಕೆಲವ್ರಿಗೆ ಕೆಳಗೆ ಬೀಳಿಸೋದು, ಕೆಲವ್ರಿಗೆ ತಲೆ ಮೇಲೆ ಎಫೆಕ್ಟ್ ಆಗುತ್ತೆ, ಹುಚ್ಚರಾಗ್ತಾರೆ ಇದರಿಂದ. ನಾನು ಉತ್ತರಾಖಂಡ್ ಅಡಿಕ್ಟ್ ಆಗ್ತಾರೆ ಅಂತ ಹೇಳ್ತಾರಲ್ಲ ಬಾಬಾ, ಅಡಿಕ್ಟ್ ಆದವ್ರಿಗೆ ಸಾಮಾನ್ಯ ಜನತೆ ಆದರೆ, ಸಾಧುಗಳು ಹುಚ್ಚ ಆಗಿಲ್ಲ ಯಾರೂ, ಸಾಮಾನ್ಯ ಜನತೆ ಅಡಿಕ್ಟ್ ಆದಾಗ ಹುಚ್ಚರಾಗ್ತಾರೆ, ನಾನು ನೋಡಿದ್ದೀನಿ. ತಗೊಳ್ಳೇಬೇಕಾ ಬಾಬಾ? ಈಗ ಭಂಗಿಯನ್ನ ಸಾಧುವಾದವ್ರು ಸೇದ್ಲೇಬೇಕು ಅನ್ನೋದೇನಾದ್ರೂ ಇದೆಯಾ? ತಮ್ಮ ದೀಕ್ಷೆ ಕೊಡುವಾಗ ಆ ಥರ ಏನಾದರೂ ಹೇಳಿರ್ತಾರೆ? ಇಲ್ಲ. ಭಂಗಿ ಅನ್ನೋದು ನಮ್ಮ ಅಖಾಡಗಳಿಗೂ ಭಂಗಿಗೂ ಸಂಬಂಧ ಇರುವುದಿಲ್ಲ. ನಮ್ಮ ನಿರಂಜನೆ ಅಖಾಡಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡೋದ್ರಿಂದ ನಾವು ಅದರ ಪ್ರಕಾರ ನಾವು ಸೇದಲೂಬಾರ್ದು. ಆದರೆ ನಾವು ನಾಗಾಗಳಾಗಿ ಬಂದಾಗ ಅಲ್ಲಿ ಸೇದಿದ್ರು ಯಾರು ಏನೋ, ನಾವು ನಮ್ಮ ಸಾಯಿ ಸ್ನಾನ ಟೈಮಲ್ಲಿ ಹೋಗೋವಾಗಲೂ ನಾವು ಭಂಗಿ ಸೇದ್ತೀವಿ. ಸಿಗರೇಟ್ ಸೇದಿದ್ರೆ ಬೈತಾರೆ, ನಮ್ಮ ದೊಡ್ಡವರೇ ಬೈತಾರೆ, ಸಿಗರೇಟ್ ಬಿಸಾಕ್ಬಿಟ್ಟು ಭಂಗಿ ಸೇದು ಅಂತಾರೆ. ಆದರೆ ಆ ಮೂಮೆಂಟಲ್ಲಿ ಯಾರೂ ಮಾತಾಡಲ್ಲ. ಬೇರೆ ಸಮಯದಲ್ಲಿ ನಾವೆಲ್ಲಾದರೂ ನಮ್ಮ ಅಖಾಡ, ಈಗ ಕುಂಭಮೇಳ ಟೈಮಲ್ಲಿ ಪಬ್ಲಿಕ್ಕಾಗಿ ಸೇದಿದ್ರೆ ನಮ್ಮನ್ನು ಎತ್ತಿ ಆಚೆ ಹಾಕ್ಬಿಡ್ತಾರೆ. ಮೀನ್ಸ್ ಆ ಅಖಾಡದಿಂದ ನಮ್ಮ ಸಸ್ಪೆಂಡ್ ಮಾಡ್ತಾರೆ. ಈ ಅಖಾಡಕ್ಕೊಬ್ರು ಗುರುಗಳಂತ ಇರ್ತಾರೆ. ಈಗ ಮಹಾಕುಂಭದಲ್ಲಿ ನಿಮಗೆ ಇಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ, ತಮಗಿಲ್ಲಿ ಹೋಮ ಹವನ ಯಾಗ ಎಲ್ಲ ಮಾಡ್ತೀರಿ. ಈ ಜಾಗಕ್ಕೆ ನೀವು ಪಡೆಯೋದಕ್ಕೆ ಅಖಾಡ, ನಿರಂಜನೆ ಅಖಾಡಕ್ಕೆ ಏನಾದರೂ ಹಣದ ರೂಪದಲ್ಲಿ ಏನಾದರೂ ಕೊಡಬೇಕಾಗತ್ತಾ? ಇಲ್ಲ, ಅದೆಲ್ಲ ಸುಳ್ಳು. ನಾವು ಇದಕ್ಕೆ ಯಾರಿಗೂ ಯಾವ ₹1 ಕೂಡ ನಾನು ಕೊಟ್ಟಿಲ್ಲ. ಬೇರೆಯವ್ರು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಇನ್ಯಾರಿಗೋ ಕೊಟ್ಟಿದ್ರೆ ಅದು ನನ್ನ ಸಂಬಂಧ ಇಲ್ಲ. ನಮ್ಮ ಅಖಾಡದವ್ರು ಯಾರ ಹತ್ರನೂ ಇದು ದುಡ್ಡು ತಗೊಳ್ಳೋದಿಲ್ಲ. ದಕ್ಷಿಣೆ ರೂಪದಲ್ಲಿ ನಾನು ಬೇಕಾದರೆ ದೇವ್ರಿಗೆ ಕೊಡ್ಬೋದು. ದೇವರಿಗೆ ನನ್ನ ಪರವಾಗಿ ದಕ್ಷಿಣೆ ಕೊಡೋದು. ನನಗೆ ಬಂದಿದ್ದ ದಶಾಂಶ, ನಮ್ಮ ಶಾಸ್ತ್ರಗಳ ಪ್ರಕಾರ ದಶಾಂಶ ಕೊಡಬೇಕು. ನಾನು ಇಲ್ಲಿ ಎಲ್ಲ ಬರೋವ್ರಿಗೂ ನಾನು ಏನು ಹೇಳ್ತೀನಿ ಅಂತಂದರೆ, ಇಲ್ಲಿ ಬಂದು ನೀವು ಸುಮ್ಮನೆ ಇಂಟರ್ವ್ಯೂ ಮಾಡಿಬಿಟ್ಟು ನೀವು ವ್ಯೂವರ್ಸ್ ಬೆಳೆಸ್ಕೋತೀರಾ, ಕೋಟಿಗಟ್ಟಲೆ ನೀವು ದುಡ್ಡು ತಗೋತೀರಾ. ಬಾಬಾಗಳ ಹತ್ರ ಬಂದಾಗ ಬರಿಗೈಲಿ ಬರಬಾರ್ದು. ಬರಿಗೈಲಿ ಬಂದರೆ ಅದು ನಿಮ್ಮ ಪ್ರಾಕ್ಟೀಸ್ ಆಗಬೇಕು. ಬಾಬಾಗಳ ಹತ್ರ ಬಂದರೆ ಹಾಲು, ಸಕ್ಕರೆನೋ ಏನೂ ಇಲ್ಲ, ಒಂದು 20, 50 ನಿಮ್ಮ ಶಕ್ತಾನುಸಾರ. ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಗಚ್ಚತೆ ಪ್ರಯತ್ನಾತ್. ಈಗ ಬಾಬಾ, ಈ ಒಂದು ದಿನಕ್ಕೆ ತಮ್ಮ ದಕ್ಷಿಣ ರೂಪದಲ್ಲಿ ಅಥವಾ ಮತ್ತೊಂದು ಏನು ಹಣ ಬರುತ್ತಲ್ಲ ಬಾಬಾ, ಅದು ತಮ್ಮ ನಿರಂತರವಾದಂಥ ಈ ಮುಂದಿನ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ತಮ್ಮ ಖರ್ಚು ವೆಚ್ಚಕ್ಕೆ ಸಾಕಾಗುತ್ತಾ ಬಾಬಾ?
ನಾವು ಇದು ದಕ್ಷಿಣಗೋಸ್ಕರನೂ ಮಾಡಲ್ಲ. ನಮ್ಮ ಅಖಾಡ ಹಿರಿಮೆಯನ್ನು ಒಂದು ಗರಿಮೆಯನ್ನು ಅದನ್ನು ನಾವು ತೋರಿಸೋದಕ್ಕೋಸ್ಕರ ನಮ್ಮ ಅಖಾಡದಿಂದ ಇಷ್ಟು ಜನ ನಾಗಾ ಸಾಧುಗಳು ಅವ್ರದ್ದೇ ಆದಂಥ ಒಂದು ತಂಬುಗಳು ಹಾಕ್ಕೊಂಡು ಅಖಾಡವನ್ನು ಒಂದು ಗರಿಮೆಯನ್ನು ನಾವು ಹೆಚ್ಚಿಸ್ತೀವಿ. ನಿಮ್ಮ ನಿರಂಜನೆ ಅಖಾಡದಲ್ಲಿ ಒಟ್ಟು ಎಷ್ಟು ಸದಸ್ಯರಿದ್ದಾರೆ ಗುರುಗಳು, ಎಷ್ಟು ಜನ ಸಾಧುಗಳಿದ್ದಾರೆ? ಆ, ಇದು ನನಗೆ ಗೊತ್ತಿಲ್ಲದ ವಿಚಾರ, ಯಾಕಂದರೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಇದು. ನಾನು ಅದರ ಬಗ್ಗೆ ನಾನು ಯಾರನ್ನೂ ಕೇಳೋದು ಇಲ್ಲ. ನಾಗಸೇನೆ ನಾಗಾಸೇನೆ ಅಂತಲೇ ಇದೆ, ನಮ್ಮದೇ ಅಂತ ನಾಗಾಸೇನೆ ಇದೆ. ಅದೇ ಥರದ್ದು ಸುಮಾರು ಒಂದು ಎಲ್ಲ ಸಂದರ್ಭ ಏನಾದರೂ ಬಂದಿದೆಯಾ ಗುರುಗಳೇ? ಬಂದಿದೆಯಾ? ಸುಮಾರು ಬಂದಿದೆ. ಈಗಿನ ನೀವು ಕೇಳೋ ಇದರಲ್ಲಿ ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ 1800ರಲ್ಲೇ ನಾಗಾದಂಗೆ ಅಂತೇಳಿ ಶುರುವಾಗಿತ್ತು. ಬ್ರಿಟಿಷರ ವಿರುದ್ಧವಾಗಿ ನಾಗಾದಂಗೆ ಆಯಿತು. ಆಮೇಲೆ ಅದೇ ಟೈಮಲ್ಲಿ ಈ ನಾಗಪುರ್ ಅಂತ ಈಗ ಏನು ನಾವು ಕರಿತಾ ಇದ್ದೀವಿ, ಅಲ್ಲಿನ ರಾಜರು ಆಕ್ರಮಣಕ್ಕೊಳಗಾಗಿ ಸೋಲು ಅನುಭವಿಸಿದ್ರು. ಆ ಟೈಮಲ್ಲಿ ಎಲ್ಲ ನಾಗಾಗಳು ಸೇರಿ ಅಲ್ಲಿ ದಂಗೆಕೋರರ ವಿರುದ್ಧ ಹೋರಾಡಿ ಅದನ್ನು ಜಯಿಸಿದ್ರಿಂದ ಅದನ್ನು ನಾಗ್ಪುರ್ ಅಂತ ಕರೀತಾರೆ. ಬಾಬಾ, ಈಗ ಆರ್ ಎಸ್ ಎಸ್ಸು ಮತ್ತು ಈ ಧರ್ಮದ ಒಂದು ವಿಚಾರಗಳನ್ನು ಇಟ್ಕೊಂಡು ಮಾತಾಡುವಂಥ ಸಂಘಟನೆಗಳ ಬಗ್ಗೆ ತಮ್ಮ ಅಭಿಪ್ರಾಯ, ಬಜರಂಗ ದಳ, ಆರ್ ಎಸ್ ಎಸ್ಸು, ಈ ರೀತಿಯ ಹಿಂದೂ ಸಂಘಟನೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ತಾವೊಬ್ಬರು ಸಾಧುವಾಗಿ? ಆರ್ ಎಸ್ ಎಸ್ನ ಮುಖ್ಯ ಧ್ಯೇಯ ಉದ್ದೇಶಗಳಲ್ಲಿ ನಾವು ಹಿಂದಿಯಲ್ಲಿ ಗತಿವಿಧಿ ಅಂತ ಹೇಳ್ತೀವಿ. ನಾವು ಇದಕ್ಕೆ ಕನ್ನಡದ ವರ್ಡ್ ನನಗೆ ಸರಿಯಾಗಿ ಗೊತ್ತಿಲ್ಲ. ಗತಿವಿಧಿ ಅಂತಂದರೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಅದರಲ್ಲಿ ಮೊದಲನೇ ಗತಿವಿಧಿ ಬಂದುಬಿಟ್ಟು ಧರ್ಮ ರಕ್ಷಣೆ. ಮಿಕ್ಕಿದ್ದು ನಾವು ಅದು ಅವರವರ ಪೊಲಿಟಿಕಲ್ ಇದಕ್ಕೆ ನಾವು ಇದು. ಆದರೂ ಆರ್ ಎಸ್ ಎಸ್ಸು ಪೊಲಿಟಿಕಲ್ಗೆ ಸಂಬಂಧ ಇಲ್ಲ. ಆರ್ ಎಸ್ ಎಸ್ಗೂ ನೋಡಿದರೆ ಗುರುಗಳೇ, ಈಗಿನ ರಾಜಕೀಯ ಪಕ್ಷ BJP ಅಂತ ಪಾರ್ಟಿಗಳನ್ನು ನೋಡಿದರೆ ಅವರ ಒಂದು ನಿಲುವು ತಮಗೆ ಏನು ಅನ್ಸುತ್ತೆ ಗುರುಗಳೇ? ಈಗಿನ BJP ಅವರ ನಿಲುವುಗಳು ಏನಾಗಿದೆ ಅಂತಂದರೆ, ಸಾಮಾನ್ಯವಾಗಿ ಅರ್ಧ BJP ಅವರು ದೊಡ್ಡ ಲೆವೆಲಲ್ಲೂ ಮುಖ್ಯಮಂತ್ರಿಗಳ ಲೆವೆಲಲ್ಲಿವರೆಗೂ ಯಾರೋ ಹೊರಗಡೆಯಿಂದ ಬಂದವ್ರಿಗೆ ಇಲ್ಲಿ ಮನೆ ಹಾಕಿಬಿಟ್ಟು ಮಂತ್ರಿ ಮಾಡ್ತಾರೆ. ಇಲ್ಲೇ ಕೂತು ರಾಮ ಮಂದಿರದಂಥ ಒಂದು ಇದರಲ್ಲಿ ಸಾವನ್ನು ಅನುಭವಿಸಿದವ್ರಿಗೆ ನಮ್ಮಲ್ಲಿ ಇದು ಸಿಗ್ತಾ ಇಲ್ಲ ಅಂತಲೇ ನಾನು BJP ಕಡೆಯಿಂದ ನಾನು ಆಗ್ರಹಿಸ್ತೀನಿ. ಹಂಗೆ ಆಗಬಾರ್ದು ಅಂತ ಈ ರೀತಿ BJPಯವರು ಕಾರ್ಯಕರ್ತರನ್ನ, ಅದರಲ್ಲೂ ಕೂಡ ಹಿಂದೂ ಪರವಾಗಿರೋರನ್ನ ಅಥವಾ ಸನಾತನಿಗಳ ವಿಚಾರವನ್ನು ಇಟ್ಕೊಂಡಿರೋರನ್ನ ಕಡೆಗಣಿಸಬಾರ್ದು ಅಂತೀನಿ. ಇದು ವಿಚಾರಕ್ಕೆ ಬಂದಾಗ BJP ಅವರು RSS ಇಂದ ಬಂದವರನ್ನು ಬಿಟ್ಟು ಬೇರೆಯವ್ರನ್ನೂ ಸೇರಿಸ್ಕೊಳ್ಳಿ, ಸಿದ್ಧಾಂತಗಳು ಒಪ್ಪಿಗೆ ಆದಾಗ ಸೇರಿಸ್ಕೊಳ್ಳಿ, ಆದರೆ ಅವರಿಗೆ ಯಾವುದೇ ಪದವಿಗಳನ್ನು ಕೊಡಬಾರ್ದು. ಉದಾಹರಣೆಗೆ ತಂದಾಗ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಮೂಲತಃ RSSನವರಲ್ಲ, ಆದರೂ ಅವರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು. ಇದೇ ರೀತಿಯಾಗಿ 2-3 ಸ್ಟೇಟುಗಳಲ್ಲಿ ನಾನು RSSನವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು. ಅವಾಗ ಏನಾಗುತ್ತೆ ಅಂತಂದರೆ, ಒಳಗಡೆ ಇರೋಂಥ RSS ಮೂಲಕ ಹಗಲೆಲ್ಲ ದುಡಿದು ಆಮೇಲೆ ಅವ್ರಿಗೇನೂ ಸಿಕ್ಕಲಿಲ್ಲ ಅಂತ ಅಂದಾಗ ಪದವಿಗೋಸ್ಕರ ದುಡಿಯೋದವರು. ದುಡ್ಡು ಬರುತ್ತೆ ಬಿಡುತ್ತೆ ಅಂತ ನಮಗೆ ಸಂಬಂಧ ಇಲ್ಲ, ಬಟ್ ಪದವಿ ಸಿಗುತ್ತೆ. ಅವ್ರ ವಿಚಾರ ಗುರುಗಳೇ, ಈ ಜಾತಿ ರಾಜಕಾರಣ ಒಂದೊಂದು ಸಮುದಾಯದವರು, ಲಿಂಗಾಯತರು, ಒಕ್ಕಲಿಗರು, ಆನಂತರ ಕುರುಬರು, ಆಮೇಲೆ ಆ ರೀತಿ ಎಲ್ಲ ಜಾತಿ ರಾಜಕಾರಣ ಮಾಡ್ತಾರಲ್ಲ, ಹಿಂದೂ ಸಮಾಜಕ್ಕೆ ಕಂಟಕ ಆಗಿರೋದೇ ಜಾತಿ ಅಂತೀರಾ? ಹೌದು, ಹಿಂದೂ ಸಮಾಜಕ್ಕೆ ಕಂಟಕವಾಗಿರೋದೇ ಜಾತಿನೇ. ನೀವು ಮೊದಲು ಹೇಳ್ತೀರಾ ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ. ಅವನು ವೋಟ್ ಹಾಕೋವಾಗ ಅವನು ಯಾವ ಜಾತಿಯವನು ಅಂತೇಳಿ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಯಾವ ಬೂತಲ್ಲಿ ಎಷ್ಟು ಜನ ವೋಟರ್ ರೇಷಿಯೋ ಏನಿದೆ, ಜಾತಿ ವೈಸ್ ರೇಷಿಯೋ ಇರುತ್ತೆ ಅವ್ರ ಹತ್ರ, ಎಷ್ಟು ಓಟ್ ಬಂದಿದೆ. ಅವನು ಹೇಳ್ತಾನೆ ಈ ಜಾತಿಯಿಂದ ನಮ್ಗೆ ಓಟ್ ಬಂದಿಲ್ಲ, ಈ ಜಾತಿಯಿಂದ ನಮ್ಗೆ ಓಟ್ ಬಂದಿಲ್ಲ. ಅವಾಗ ಏನಾಗುತ್ತೆ, ಅವ್ನು ಗೆದ್ದಾಗ ಅವ್ರ ಮೇಲೆ ದ್ವೇಷ ಸಾರಿಸ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಈಗಿನ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ನೋಡಿದಾಗ ತಮ್ಗೆ ಏನ್ ಅನ್ಸುತ್ತೆ ಗುರುಗಳೇ? ಆಗಿನ ಕಾಂಗ್ರೆಸ್ಗೂ ಈಗಿನ ಕಾಂಗ್ರೆಸ್ಗೂ ಏನು ವ್ಯತ್ಯಾಸ ಮತ್ತು ಏನು ಅನ್ಸುತ್ತೆ ಗುರುಗಳೇ? ಆಗಿನ ಕಾಂಗ್ರೆಸ್ಸು ಅಷ್ಟೇ, ಇದು RSS ವಿರೋಧಿ ಕಾಂಗ್ರೆಸ್ಸು, ದೇಶ ವಿರೋಧಿ ಕಾಂಗ್ರೆಸ್ಸು. ಆಮೇಲೆ ಇದನ್ನು ಹಿಂದೂ ವಿರೋಧಿ ಕಾಂಗ್ರೆಸ್ನ ಬಹಿಷ್ಕರಿಸಿ ಅಂತಲೇ ಹೇಳ್ತೀನಿ. ಎಲ್ಲಿವರೆಗೂ ಅವರು ಸನಾತನ ಧರ್ಮವನ್ನು ಒಪ್ಪೋದಿಲ್ವೋ ಅಲ್ಲಿವರೆಗೂ ಅವ್ರನ್ನ ಬಹಿಷ್ಕರಿಸಿ. ಹಿಂದೂಗಳಲ್ಲಿ ಏಕತೆ ಇಲ್ಲದೆ ಇದ್ದರೆ ಇದಕ್ಕೆಲ್ಲ ಮೂಲ ಕಾರಣ. ನೋಡಿ, ಇದಿಷ್ಟು ಗುರುಗಳ ಮಾತಾಗಿದೆ. ರಾಜಕೀಯವನ್ನು ಅವ್ರು ಹೇಗೆ ನೋಡ್ತಾರೆ ಅಥವಾ
ಸನಾತನ ಈ ಸಂತರಲ್ಲಿ ಇರುವಂತ ಕೆಲ ವಿಚಾರಗಳ ಬಗ್ಗೆ ಅವರ ಕ್ಲಾರಿಟಿ ಏನು, ಏಕಾಂತ, ಮತ್ತೊಂದು ಮಗದೊಂದು, ಅದೆಲ್ಲದಕ್ಕೂ ಕೂಡ ಸಂಕ್ಷಿಪ್ತವಾದಂಥ ವಿವರವನ್ನ ಕೃಷ್ಣಗಿರಿ ಗುರುಗಳು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.